ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದೇ ಡಿಲೀಟ್ ಮಾಡಿದ ತಕ್ಷಣ ನೀನ್ ಬಚಾವಾಗ್ಬಿಟ್ಟೆ ಅಂತ ಅನ್ಕೊಂಡ್ಯಾ? ನೀನ್ ಚಾಪೆ ಕೆಳಗಡೆ ತೂರಿದ್ರೆ ನನ್ ಗಂಡ ರಂಗೋಲಿ ಕೆಳಗಡೆ ತೂರ್ತಾರೆ. ಯಾಕಮ್ಮವ್ವ, ಏನಾಯ್ತು? ತುಂಬಾ ಬೇಜಾರಾಗ್ತಿದೆ ಕಣ ಅಶ್ವಿನ್. ಈ ರಂಗಭೂಮಿ ಅಂದ್ರೆ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ತಾಯಿ ಸಮಾನ ಇದ್ದ ಹಾಗೆ. ನಂಬಿ ಬಂದವ್ರಿಗೆ ಜೀವನ ಕಟ್ಕೊಡೋದೇ ಈ ರಂಗಭೂಮಿ. ರಂಗಭೂಮಿ ಕಲಾವಿದರು ಅಷ್ಟೇ ಕಣೋ, ಸರಸ್ವತಿ ಪುತ್ರರು ಇಡೀ ಸಮಾಜನ ತಮ್ಮ ಪಾತ್ರದ ಮೂಲಕ ಸರಿ ದಾರಿಗೆ ತರೋ ಕೆಲಸ ಮಾಡೋರು. ಅಂಥದ್ರಲ್ಲಿ ಈ ರಂಗಭೂಮಿ ಕಲಾವಿದರ ಒಂದು ಕುಟುಂಬನ ಆ ಪ್ರಿಯ ತನ್ನ ಸ್ವಾರ್ಥಕ್ಕೆ ದುರುಪಯೋಗ ಮಾಡ್ಕೊಂಡಿದ್ದಾಳಲ್ಲ. ನೆನೆಸ್ಕೊಂಡ್ರೆ ತುಂಬಾ ನೋವಾಗುತ್ತೆ ಕಣೋ. ಪಾಪ ಆ ಕಲಾವಿದರು ಇದನ್ನ ಒಪ್ಕೊಳ್ಳೋದಕ್ಕೆ ಅದೆಂತ ಅಸಹಾಯಕ ಸ್ಥಿತಿನಲ್ಲಿದ್ರು ಏನೋ. ಎಷ್ಟು ಒಳ್ಳೆ ಮನ್ಸಿದೆ ಮಾವ ನಿಮ್ಗೆ. ನಮ್ ಫ್ಯಾಮಿಲಿ ಕೆಟ್ಟದ್ ಮಾಡ್ತಿರೋ ಪ್ರಿಯಂಗ್ ಸಪೋರ್ಟ್ ಮಾಡ್ತಿರೋರ್ ಬಗ್ಗೆನೂ ನೀವು ಒಳ್ಳೇದ್ ಮಾತಾಡ್ತಿದ್ದೀರಾ. ನಿಮ್ಮನ್ನ ನೋಡಿದ್ರೆ ಖುಷಿ ಆಗುತ್ತೆ ಮಾವ. ಮಾವ ಅಲ್ಲಿ ನೋಡಿ, ಬರ್ಲಿ ವಿಚಾರಿಸೋಣ. ಅರೆ ಅರೆ ಬೇಕ್ತಿಯಮ್ಮ, ಏನು ನೋಡ್ತಾ ಇರೋರ ತರ ಹೋಗ್ತಾ ಇದ್ದೀರಾ? ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ನಾವೇನೋ ಪರ್ಚೇಸ್ ಮಾಡೋದಿತ್ತು, ಅದಕ್ಕೆ ಗಾಡಿಯಲ್ಲಿ ನಿಲ್ಸಿದ್ವಿ. ನೀವೇನಿಲ್ಲಿ? ಓ, ಯಾವ್ದಾದ್ರು ನಾಟಕ ನೋಡ್ತಾ ಇದ್ದೀರಾ? ಹಾಗಾದ್ರೆ ಮಗಳು ಗಂಡ ಒಳಗಡೆ ಇರ್ಬೇಕೇನೋ? ನನಗೆ ಈ ನಾಟಕ ಅಂದ್ರೆ ತುಂಬಾ ಇಷ್ಟ, ತುಂಬಾ ಪ್ರೀತಿ. ಅದ್ರೊಳಗೂ ರಂಗಭೂಮಿ ಕಲಾವಿದ್ರು ಅಂದ್ರೆ ಪ್ರಾಣನೇ ಕೊಟ್ಬಿಡ್ತೀನಿ. ಯಾವ್ದಾದ್ರು ಹೊಸ ನಾಟಕ ಇದ್ರೆ ಹೇಳಿ, ಒಟ್ಟಿಗೆ ಕೂತ್ಕೊಂಡು ನೋಡೋಣ. ಏನಂತೀರಾ? ಬನ್ನಿ. ಅದು ಅಶ್ವಿನ್ ಕೋಪ ನೋಡ್ತಿದ್ರೆ ಅವನ್ ನಾಟಕದ ಕಂಪ್ನಿಗೆ ಅಕಸ್ಮಾತ್ ಆಗಿ ಬಂದಿದ್ದಾನೆ ಅನ್ನಿಸ್ತಿಲ್ವಲ್ಲ. ಮದ್ವೆ ಹೆಣ್ಣು ಪ್ರಿಯಾನೆ ಅಂತ ಗೊತ್ತಾದ್ಮೇಲೆ ನಮ್ ಬಗ್ಗೆನೂ ಎಲ್ಲ ಸತ್ಯ ಗೊತ್ತಾಗಿದೆ. ಈಗ ಇನ್ಯಾವುದೋ ಕಾರಣಕ್ಕೆ ನಮ್ಮನ್ನೇ ಹುಡ್ಕೊಂಡು ಬಂದಿರ್ಬೇಕು. ಏನ್ ಯೋಚನೆ ಮಾಡ್ತಾ ಇದ್ರಿ ಬೀಗ್ರೆ? ಬನ್ನಿ, ಕಾಫಿ ಕುಡಿತಾ ಎಲ್ಲಾನು ಮಾತಾಡೋಣ. ನಡೀರಿ. ನಡಿಯೋ, ಕೂತ್ಕೊಳ್ಳಿ. ಮಾವ ಓಡ್ತಿದ್ದಾಳ ಅವಳು. ಹೀರೋ ಕೂದಲು ಫುಲ್ ಕರ್ಲ್ ಆಗಿತ್ತು, ಬ್ಲ್ಯಾಕ್ ಕಲರ್ ಹೇರ್ಸ್. ಹೌದು. ಹಾ, ಅಲ್ಲಲ್ಲ, ಹಾ, ಸ್ವಲ್ಪ ಮೂಗು ಅದೊಂಚೂರು ಉದ್ದ ಇತ್ತು. ಸರಿ ಸರ್. ಹಾ, ಕಣ್ಣು ಇಷ್ಟು ಚಿಕ್ಕತಿರ್ಲಿಲ್ಲ, ಸ್ವಲ್ಪ ದೊಡ್ಡದಿತ್ತು. ಒಂಚೂರು ದೊಡ್ಡದು ಮಾಡಿ. ಏನಿವರು ಕಣ್ಣು ಮೂಗು ಅಂತ ಇಷ್ಟು ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅಂದ್ರೆ ಖಂಡಿತ ಇವ್ರು ಅವನನ್ನ ಹಿಡಿದು ಬಿಡ್ತಾರೆ. ಇವನು ಅವ್ರ ಚಿತ್ರನ ಖಂಡಿತ ಬಿಡಿಸ್ತಾನೆ. ಏನಪ್ಪ ಮಾಡೋದು ಇವಾಗ? ಸರ್ ರೆಡಿ ಸರ್. ಹಾ, ಸ್ವಲ್ಪ ಈ ಕಡೆ ಬನ್ನಿ.
ಪರ್ಫೆಕ್ಟ್. ನಿಂತ್ಕೊಳ್ರಿ. ಏಯ್ ಓಡೋ ಬೇಗ, ನಿಂತ್ಕೊಳ್ಳೋ ಮಾಲೆ, ಓಡೋ. ಅಯ್ಯೋ ಹಿಡ್ಕೊಳ್ಳೋ. ಅಯ್ಯೋ ಏನ್ ಇವನು ಒಳ್ಳೆ ರಾವಣ ಇದ್ದಾಗಿದ್ದಾನೆ. ಪರ್ಫೆಕ್ಟ್ ಆಗಿ ಇದೇನ ಸ್ಕೆಚ್ಚು? ನೋಡಿದ್ರಪ್ಪ, ಇಷ್ಟೇ ಸಾಕು ಇವನ್ನ ಹಿಡಿಯೋದಕ್ಕೆ. ಇವನೊಬ್ನೇ ಅಲ್ಲ, ಇವನಿಂದ ಯಾರಿದ್ದಾರೋ ಅವ್ರನ್ನೂ ಹಿಡಿಬೇಕು. ಈ ರೀತಿ ಕೆಲಸ ಮಾಡಿಸೋರ್ನ ನಾವು ಸುಮ್ಮನೆ ಬಿಡಬಾರ್ದು. ಅಯ್ಯೋ ದೇವ್ರೆ, ಇವರಿಬ್ರು ಸೇರ್ಕೊಂಡು ನನಗೆ ಹಳ್ಳ ತೋಡೋದಂತೂ ಗ್ಯಾರಂಟಿ. ಹೇಗ್ ಬಚಾವಾಗ್ಲಿ ಇದ್ರಿಂದ? ಅಷ್ಟೇ ಅಲ್ಲ, ಅವ್ರು ಕಿಡ್ನಾಪ್ ಮಾಡೋದಕ್ಕೆ ಯೂಸ್ ಮಾಡಿದ ಕಾರ್ ನಂಬರು, ಅದರ ಡೀಟೇಲ್ಸು ಎಲ್ಲ ನಮ್ಮ ಹತ್ರ ಇದೆ. ಅದು ಎಲ್ಲೇ ಟ್ರಾವೆಲ್ ಮಾಡಿದ್ರು ನಮ್ಗೆ ಗೊತ್ತಾಗುತ್ತೆ. ಸೊ ಇವನು ನಮ್ಮ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಲೋ, ಹೌದಾ? ಓಕೆ, ನಾನು ಈಗಲೇ ಬರ್ತೀನಿ. ಥ್ಯಾಂಕ್ ಯು. ರೈ ನಿಂತ್ಕೊಡ್ರಿ, ನಿಂತ್ಕೊಳ್ರಿ. ನಿಂತ್ಕೊಡ್ರಿ, ರೈ ಏನು ಮಾಡಲ್ಲ, ನಿಂತ್ಕೊಳ್ಳಿ. ಆ ಎಮ್ಮಂಗ್ ನಾವು ಬಂದಿರೋ ಉದ್ದೇಶ ಗೊತ್ತಾಗಿದೆ ಕಣ, ಅದಕ್ಕೆ ಓಡ್ತಿದ್ದಾಳೆ. ಒಂದು ಕೆಲಸ ಮಾಡು, ನೀನು ಈ ಕಡೆಯಿಂದ ಬಂದು ನಾನು ಆ ಕಡೆಯಿಂದ ಹೋಗ್ತೀನಿ. ಹೋಗು.